ಲೋಕದಲ್ಲಿ ಎಲ್ಲ ಅನ್ನನೇ ತಿನ್ನಬೇಕು ಅಂತ ಇಷ್ಟಪಡ್ತಾರೆ. ನಿಮಗೆ ನೀನು ಅನ್ನ ತಿಂದಂಗೆ ಮಾಡಿಬಿಟ್ಟಿದ್ಯಾ, ಅದು ಸರಿ ಬರೋಲ್ಲ. ಅದು ಪಾಪ ಆ ತಾಯಿ ತುಂಬ ನೊಂದ್ಕೋತಾರೆ, ಇವನು ನೊಂದ್ಕೋತಾನೆ. ಅನ್ನ ಪ್ರಸಾದ ಇವನಿಗೆ ಸರಿಯಾಗಿ ಸೇರಬೇಕು, ಆರೋಗ್ಯ ಸರಿ ಹೋಗಬೇಕು. ಇದನ್ನು ನೀನು ಸರಿಯಾದ ಉತ್ತರ ಕೊಡಪ್ಪ. ಖಂಡಿತವಲ್ಲೂ ನಾನು ಇದ್ದೀನಿ, ವಾಸೆ ಮಾಡ್ತೀನಿ ಅನ್ನೋದಾದರೆ ತುಂಬ ಕಷ್ಟದಲ್ಲವರು. ಇದನ್ನು ಆಗ್ತದೆ ಮಾಡಿಕೊಡ್ತೀನಿ ಅನ್ನೋದಾದರೆ ಸಲೀಸಾಗಿ ಒಂದೇ ಸತಿ ಕೊಡಪ್ಪ. ವಾದ್ಯದವ್ರು ಅಳ್ಳಾಡೋಗ್ಬೇಕು, ಹಂಗೆ ಹೊಡಿಬೇಕು. ಬರಪ್ಪ. ಹಂಗೆ ಹಂಗೆ ಗೊಂದಲ ಕೊಡ್ಬೇಡ ನೀನು. ಹಿಂಗೆ ಕೊಟ್ಬಿಟ್ರೆ ಹಂಗೆ ಬಾ. ಈಗ ಅವ್ನಿಗೆ ಆರೋಗ್ಯ ಸರಿ ಹೋಗ್ಬೇಕು. ಅವ್ನಿಗೆ ಆರೋಗ್ಯ ಸರಿಯಾದಾದರೆ ಒಂದೇ ಸತಿ ಉತ್ತರ ಕೊಡ್ಬೇಕು. ಬಾ, ಈ ಸರ್ ಮಾಡ್ತೀನಿ ಅನ್ನೋದಾದ್ರೆ ಬಾ. ಆಯಿತು. ಇವ್ನು ಹಿಂಗೆ ನಿಧಾನಕ್ಕೆ ಮಾಡಿಬಿಟ್ರೆ ಸತ್ತೇ ಹೋಯ್ತಾನ ಅವನು. ಹಿಂಗೆ ನೀನು ಕೊಟ್ಬಿಟ್ರೆ ನಾವು ಇವ್ನಿಗೆ ಏನು ಬಿಡಿಸಿ ಹೇಳ್ಬೇಕು ನಾನು? ಹಾಂ, ಕೊಡಪ್ಪ. ಸುಮ್ಮನೆ ಹಿಂಗೆಲ್ಲ ಆಗಲ್ಲ, ಒಂದೇ ಸತಿ ಕೊಡು. ಸುಮ್ಮನೆ ಈಗ ಹುಷಾರು ಮಾಡ್ತೀನಿ ಅನ್ನೋದ್ರೆ ಕೊಡು. ಇಲ್ಲ ಇನ್ನೂ ಟೈಮ್ ಇದೆ ಕಣಯ್ಯ, ಸರ್ ಮಾಡ್ತೀನಿ ಅನ್ನೋದಾದ್ರೂ ಉತ್ತರ ಕೊಡೋದಕ್ಕೆ ನಾನು ಅವ್ರಿಗೆ ಹೇಳ್ತೀನಿ, ಬಿಡಿಸಿ ಹೇಳ್ತೀನಿ. ನೀನು ಹೇಳಿದ್ದೆ ನಾನು ಅವ್ರಿಗೆ ಹೇಳೋದು, ನಾನೇನು ಶಾಸ್ತ್ರ ಹೇಳಲ್ಲ. ಹಾಂ, ಬರಪ್ಪ. ಒಂದು ಸತಿ ಉತ್ತರ ಕೊಡಬೇಕು ಸಡನ್ನಾಗಿ. ನೀವು ಸುಮ್ಮನೆ ಹಿಂಗೋ ನಿಧಾನಕ್ಕೆ ಯೋಚನೆ ಮಾಡಿ ಬರಬಾರ್ದು. ಹಂಗೆಲ್ಲ ತಿರುಗಿಬಿಟ್ರೆ ನಾವೇನು ಹೇಳಲ್ಲ, ಸುಮ್ಮನೆ ಎಬ್ಬರಿಸ್ಬಿಡ್ತೀನಿ ಅವನ್ನ ಅಷ್ಟೇ. ಹಾಂ, ಹೇಳು. ಬಾರಪ್ಪ ಶನೇಶ್ವರ, ಸುಮ್ಮನೆ ಹಿಂಗಾದ್ರೆ ಆಗಲ್ಲ. ಬಾ, ಹೋಗ್ಬೇಕು. ನೋಡಿ ಸೆಕೆ, ಮಳೆ ಬೀಸಲಿಲ್ಲ, ಅವನು ವರ್ಣಂಗೆ ಹೇಳಲಿಲ್ಲ. ಅವನು ಎಲ್ಲ ಕಳ್ಳ ಎಲ್ಲೋ ಕುತ್ಕೊಂಡ್ಬಿಟ್ಟವನೇ, ಮಳೆ ಬೀಳಲ್ಲ. ಬೇಡ ಕುತ್ಕೊಳ್ಳೋಕ್ಕಾಗಲ್ಲ. ಬಾರಪ್ಪ ಬಾ.